ಟ್ರೆಡಿಷನಲ್ ಆಗಿ ಮಾಡೋ ಸ್ವೀಟ್ಸ್ ಅಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟವಾದ ಸ್ವೀಟ್ ಯಾವುದು ಅಂತ ಕೇಳಿದ್ರೆ ಈ ಪೋಳಿನೇ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 3 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರನ್ನ ಹಾಕಿ ಈ ತರ ಗಟ್ಟಿಗೆ ಕಲ್ಸ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಸಾಫ್ಟ್ ಡೋ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇದನ್ನ 1 ಗಂಟೆ ಟೈಮ್ ಹಾಗೇನೆ ನೆನೆಸಿಡೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಒಂದು ದಪ್ಪ ತೆಂಗಿನಕಾಯಿನ ಚೆನ್ನಾಗಿ ತುರಿದು ಇದರಲ್ಲಿ ಹಾಕಿ ನೀರಿನ ಅಂಶ ಹೋಗೋವರೆಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಟು ಅದರಲ್ಲಿ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲ ಈ ತರ ಚೆನ್ನಾಗಿ ಕರಗಿದ್ಮೇಲೆ ಇದನ್ನ ಫಿಲ್ಟರ್ ಮಾಡಿ ಈ ತೆಂಗಿನಕಾಯಿಗೆ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ. ಒಂದ್ 5 ನಿಮಿಷ ಹಾಗೇನೆ ಮಿಕ್ಸ್ ಮಾಡ್ತಾನೆ ಇರ್ಬೇಕಾದ್ರೆ ತೆಂಗಿನಕಾಯಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಈ ತರ ಗಟ್ಟಿಗೆ ಆಗೋಕೆ ಶುರು ಆಗುತ್ತೆ. ಈಗ ಸ್ಟವ್ ನ ಆಫ್ ಮಾಡ್ಕೊಂಡು ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಈಗ ಒಂದು ಚಿಕ್ಕ ಬಾಳೆ ಎಲೆನಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದರಲ್ಲಿ ಈ ಮೈದಾ ಹಿಟ್ಟನ್ನ ಸ್ವಲ್ಪ ತೆಗೆದು ಹಾಕಿ ತೆಳ್ಳಿಗೆ ತಟ್ಕೊಂಡು ಮಧ್ಯದಲ್ಲಿ ಈ ತೆಂಗಿನಕಾಯಿ ಉಂಡೆನ ಇಟ್ಟು ಈ ತರ ಎಲ್ಲಾ ಕಡೆ ಕ್ಲೋಸ್ ಮಾಡಿ ತೆಳ್ಳಿಗೆ ತಟ್ಕೊಳ್ಳೋಣ. ಈ ತರ ತಟ್ಟದ್ಮೇಲೆ ಬಿಸಿಯಾದ ದೋಸೆ ಹಂಚಿನ ಮೇಲೆ ಹಾಕಿ ಒಂದ್ ಕಡೆ ಚೆನ್ನಾಗಿ ಬೆಂದ ಮೇಲೆ ಎರಡೂ ಕಡೆ ತಿರುಗಿಸಿ ಹಾಕಿ ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ತೆಂಗಿನಕಾಯಿ ಪೋಳಿ ತಯಾರು. ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.